ಹಿಂಗೆ ಕೈ ಬಿಟ್ಟರೆ ಸಾಕು, ಹಿಂಗೆ ಹೋಗುತ್ತೆ. ಎಷ್ಟು ಹೈಟ್ ಹೋಗುತ್ತೆ ಗೊತ್ತಿಲ್ಲ, ಒಟ್ಟೆ ಹಿಂಗೆ ಹೋಗ್ತಿರುತ್ತೆ. ಗೈಸ್ ಓಪನ್ ಮಾಡ್ತೀನಿ ಇವಾಗ. ಇದು ಈ ಡ್ರೋನಲ್ಲಿ ಲೈಟ್ ಕೂಡ ಆಗುತ್ತಂತೆ, ಲೈಟು ಕೂಡ ಆನ್ ಆಗುತ್ತಂತೆ ಏನೋ ಅದರಲ್ಲಿ ಆ ಅಪ್ಲಿಕೇಶನ್ ಅಲ್ಲಿ ಆ ಥರ ತೋರಿಸಿದ್ರು. ನೋಡೋಣ, ಓಪನ್ ಮಾಡ್ತೀನಿ ಫ್ರೆಂಡ್ಸ್. ಓಪನ್ ಮಾಡೋಣ. ಯಾವ ಥರ ಇದೆ ಒಳಗೆ ಗೊತ್ತಿಲ್ಲ, ನೋಡ್ಕೊಬೋದು. ಈ ಥರ ಕವರು, ಇಲ್ಲೊಂದು ಕವರ್ ಕೊಡ್ತಾರೆ ಗೈಸ್. ಇದನ್ನ ಏನೋ ಕೊಟ್ಟಿದಾರೋ ಗೊತ್ತಿಲ್ಲ, ಇಲ್ಲಿ ಗ್ಯಾಪ್ ಇದೆ, ಏನೋ ಕೊಟ್ಟಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ಇದನ್ನ ಓಪನ್ ಮಾಡ್ತೀನಿ. ಸ್ವಲ್ಪ ವಿಡಿಯೋ ಲೆಂತ್ ಆಗ್ಬೋದು ನೋಡಿ, ಯಾಕಂತಂದ್ರೆ ನೀವು ಈ ಥರ ಡ್ರೋನ್ನ ಪರ್ಚೇಸ್ ಮಾಡ್ತೀನಿ ಅಂತಂದರೆ ನೋಡಲೇಬೇಕು ಗೈಸ್, ನೀವು ನೋಡಲೇಬೇಕು. ಈ ಥರ ಡ್ರೋನ್ ನೀವು ಪರ್ಚೇಸ್ ಮಾಡ್ತೀನಿ ಅಂತಂದರೆ ಓಕೆ ಗೈಸ್. ಇವಾಗ ಎಲ್ಲ ಓಪನ್ ಮಾಡಿದ್ದೀನಿ. ಇವಾಗ ಡ್ರೋನ್ನ ಓಪನ್ ಮಾಡ್ತೀನಿ ಗೈಸ್. ನೋಡ್ಕೋಬೋದು ಗೈಸ್, ಫೋಟೋ ಕೂಡ ನೋಡ್ಬೋದು. ಹಾಗಾದರೆ ಇವಾಗ ಈ ಡ್ರೋನ್ನ ನಾವು ಓಪನ್ ಮಾಡೋಣ ಫ್ರೆಂಡ್ಸ್. ಪಚಾಟಿ ಆಗೋಗಿದೆ ಫ್ರೆಂಡ್ಸ್. ಒಳಗೆ ಯಾವ ಥರ ಇದೆ ಗೊತ್ತಿಲ್ಲ, ನೋಡೋಣ. ಚೆನ್ನಾಗಿದ್ರೆ ಇಟ್ಕೋಣ, ಇಲ್ಲಾಂದರೆ ವಾಪಸ್. ನೀವು ನೋಡಿ ಗೈಸ್, ಚೆನ್ನಾಗಿದ್ರೆ ನಿಮ್ಮ ಕಣ್ಣು ಮುಂದೆ ತೋರಿಸ್ತೀನಿ. ಆರ್ತತ್ತೋ ಬಿಡ್ತತ್ತೋ ಗೊತ್ತಿಲ್ಲ, ಒಟ್ಟು ಈ ಡ್ರೋನು ಯಾವ ಥರ ಇದೆ ಅಂತ ನಿಮ್ಮ ಕಣ್ಣು ಮುಂದೆ ತೋರಿಸ್ತೀನಿ. ಕಡಿಮೆ ರೇಟ್ ಅಲ್ವಾ, ಅಂದರೆ ಕಡಿಮೆ ರೇಟ್ ಅಂದರೆ ತುಂಬ ಕಡಿಮೆ ರೇಟು. ಯಾಕೆ ಈ ಥರ ಕಡಿಮೆ ರೇಟ್ ಸಿಕ್ಕಿದೆ ಅಂತ ಅಂದರೆ ಆಫರ್ ಇತ್ತು ಗೈಸ್, ಆಫರ್ ಇತ್ತು, ಹಂಗಾಗಿ ಕಡಿಮೆ ರೇಟ್ ಸಿಕ್ತು. ನೀವು ಕೂಡ ಆಫರ್ನ ಅಪ್ಲೈ ಮಾಡ್ಕೋಬೋದು. ಯಾವ ಥರ ನಾನು ಲಿಂಕ್ ಕೊಡ್ತೀನಿ, ಆ ಲಿಂಕ್ ಮುಖಾಂತರ ನೀವು ಕೂಡ ಬೈ ಮಾಡಿ ಅಂತ ಹೇಳ್ತೀನಿ ಗೈಸ್. ಓಕೆನಾ? ಓಪನ್ ಮಾಡೋಣ ಇವಾಗ. ಏನು ಅಂಥದ್ದೇನಿಲ್ಲ ನೋಡಿ. ಆಲೆಸ್ ಅಂತೂ ರಿಮೋಟ್ ಪಚಾಟಿ ಹೋಯ್ತು ಗೈಸ್. ರಿಮೋಟ್ ಹೋಯ್ತು. ರಿಮೋಟ್ ಡಬ್ಬ ರಿಮೋಟೋ ಯಾವ ರಿಮೋಟೋ ಗೊತ್ತಿಲ್ಲ. ಓಕೆ, ಇದು ಬಟನ್ ರಿಮೋಟ್ ಗೈಸ್. ಬಟನ್ ಸೌಂಡ್ ಕೇಳ್ತಾ? ಟಕ್ 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 ಬಟನ್ ರಿಮೋಟ್. ಇದು ನೋಡಿ, ಇದು ಯಾವ ಥರ ಇದೆ ಅಂತ ನೋಡಿ ಗೈಸ್. ಇದಕ್ಕಾಗಿ ಓಕೆ, ವೇಟ್ ಮಾಡೋಣ. ಸಟ್ ಮಾಡ್ಕೊತೀನಿ, ವೇಟ್ ಮಾಡಿ ಫ್ರೆಂಡ್ಸ್. ಓಕೆ, ಈ ಡ್ರೋನಲ್ಲಿ ವಿಶೇಷತೆ ಏನಂತಂದರೆ ಇದಕ್ಕೆ ಚಾರ್ಜರ್ ಕೊಟ್ಟಿರ್ತಾರೆ. ಓಕೆ, ನಾವು ಫೋನ್ಗೆ ಯೂಸ್ ಮಾಡ್ತಾವಲ್ಲ ಚಾರ್ಜರ್ ಗೆಡ್ಡೆ, ಆ ಗೆಡ್ಡೆ ಇರಬೇಕಾಗುತ್ತೆ. ಇದಕ್ಕೆ ನಾರ್ಮಲ್ ಆಗಿ ಒಂದು ಇದು ಕೇಬಲ್ ಕೊಟ್ಟಿರ್ತಾರೆ, ಸಣ್ಣ ಕೇಬಲ್. ಅದನ್ನ ಇಲ್ಲಿ ಹಾಕ್ಬೇಕಾಗುತ್ತೆ ಗೈಸ್. ಇಲ್ಲಿ ಹಾಕಿ ಚಾರ್ಜ್ ಮಾಡಬೇಕಾಗುತ್ತೆ. ಅದನ್ನ ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಹಾಕ್ಬೇಕಾಗುತ್ತೆ. ಇಲ್ಲಿ ಹಾಕ್ಬಿಟ್ಟು ಚಾರ್ಜ್ ಮಾಡ್ಬೇಕಾಗುತ್ತೆ. ಮತ್ತೆ ಅದ್ರ ಕೆಳಗಡೆ ಒಂದು ಬಟನ್ ಕೊಟ್ಟಿರ್ತಾರೆ, ಅದನ್ನ ಆನ್ ಮಾಡ್ಕೋಬೇಕಾಗುತ್ತೆ ಗೈಸ್. ಅದನ್ನ ಆನ್ ಮಾಡ್ಕೋಬೇಕು ಡ್ರೋನ್ ಆರಿಸ್ಬೇಕಾರೆ. ಇಲ್ಲಿ 2 ಬಟನ್ಸ್ಗಳಿರ್ತವೆ. ಇದು ಸೆಂಟ್ರಿಗೆ ಇದೆಯಲ್ಲ, ಇದು ಆನ್ ಆಫ್ ಮಾಡ್ಕೊಳ್ಳೋದು. ಆ ಕಡೆ ಅಂದರೆ ಆನ್, ಇದು ಆಫ್. ಈ ಕಡೆ ಒಂದಿದೆ, ಇದು ಸ್ಟಾರ್ಟ್ ಮಾಡೋದು. ಇದು ಅಪ್, ಮೇಲ್ಗಡೆ ಆರಿಸೋದು. ಇದನ್ನ ಆಟೋಮೆಟಿಕ್ ಹತ್ತಿದ್ರೆ ಡ್ರೋನ್ ಆಟೋಮೆಟಿಕ್ ಆಫ್ ಆಗುತ್ತೆ, ಆಫ್ ಆಗಿ ಕೆಳಗಡೆ ಇಳಿಯುತ್ತೆ. ಇದು ಹತ್ತಿದ್ರೆ ಆಟೋಮೆಟಿಕಾಗಿ ಮೇಲೆ ಹೋಗುತ್ತೆ. ಓಕೆ, ಇವಾಗ ಇದನ್ನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಸ್ಟಾರ್ಟ್ ಮಾಡ್ತೀನಿ, ಹೊರಗಡೆ ಹೋಗಿ ಆರಿಸೋಣ. ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಎಷ್ಟು ಇದನ್ನ ಹಿಂಗೆ ಅನ್ಬೇಕಾಗುತ್ತೆ. ನೋಡೋದು ಗೈಸ್ ಯಾವ ಥರ. ಹಿಂಗೆ ಕೈ ಬಿಟ್ಟರೆ ಸಾಕು, ಹಿಂಗೆ ಹೋಗುತ್ತೆ. ಎಷ್ಟು ಹೈಟ್ ಹೋಗುತ್ತೆ ಗೊತ್ತಿಲ್ಲ, ಒಟ್ಟೆ ಹಿಂಗೆ ಹೋಗ್ತಿರುತ್ತೆ. ಇಲ್ಲಿ ಒಂದು ಬಟನ್ ಇದೆ ಸ್ಟಾಪ್ ಅಂತ, ಆ ಸ್ಟಾಪ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇಷ್ಟಂದ್ರೆ ಸಾಕು ಗೈಸ್. ಆಟೋಮೆಟಿಕ್ ಆಗಿ ನೋಡ್ಬೋದು ಎಷ್ಟು ಸ್ಪೀಡ್ ಆಯ್ತು ಅಂತ ಡ್ರೋನು. ನೋಡ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಡ್ರೋನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಒಂದು ಕ್ಲಿಕ್ ಮಾಡಿದ್ರೆ ಆಫ್ ಆಗುತ್ತೆ, ಮತ್ತೆ ಒಂದು ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ಗೈಸ್. ಓಕೆನಾ? ಇವಾಗ ಇದನ್ನ ಹೊರಗಡೆ ಆರಿಸೋಣ. ಕಂಟ್ರೋಲ್ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಆರಿಸೋಣ, ಬನ್ನಿ ಹೋಗಿ ಹೊರಗಡೆ ಆರಿಸೋಣ ಫ್ರೆಂಡ್ಸ್. ಓಕೆ, ಇವಾಗ ಡ್ರೋನ್ನ ಆರಿಸ್ತಾನೆ. ಕೈ ಕಂಟ್ರೋಲ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಇಲ್ಲಿ ಆನ್ ಅಂತ ಇದೆಯಲ್ಲ ಗೈಸ್, ಇದನ್ನ ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡ್ಕೊಂಡ್ರೆ ಲೈಟ್ ಆನ್ ಆಗುತ್ತೆ ನೋಡಿ. ಇಲ್ಲಿ ಆನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಅಪ್ ಅಂತ ಇದೆ, ಇಲ್ಲಿ ಸ್ಟಾರ್ಟ್ ಅಂತ ಇದೆ. ಓಕೆನಾ? ಈ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೋಗುತ್ತೆ. ಅದಕ್ಕೂ ಮುಂಚೆ ಅಲ್ಲೊಂದು ಬಟನ್ ಇರುತ್ತೆ, ಆ ಬಟನ್ನ ಆನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಕೋಬಹುದು ಯಾವ ತರ ಆರ್ತಾ ಇದೆ ಅಂತ ನೋಡಬಹುದು. ನೆಲಕ್ಕೊಂದ್ಸಲ ಟಚ್ ಆಗುತ್ತೆ, ಮೇಲೆ ಆರುತ್ತೆ, ಟಚ್ ಆಗುತ್ತೆ, ಮೇಲೆ ಆರುತ್ತೆ. ನೋಡಬಹುದು ಗೈಸ್, ಈ ತರ ಆರುತ್ತೆ ಇದು ಡ್ರೋನು. ಮೋಸ್ಟ್ಲಿ ಇದು 10 cm ಆರುತ್ತೆ ಅಂತ ಅದರಲ್ಲಿ ಕೊಟ್ಟಿದ್ದಾರೆ. ಓಕೆ, ಆರ್ಬೋದು. ಆದರೆ ನನ್ನ ಡ್ರೋನ್ ಏನಾಗಿದೆ ಗೊತ್ತಾಗ್ತಾ ಇಲ್ಲ. ನನ್ನ ಡ್ರೋನ್ ಏನು ಪ್ರಾಬ್ಲಮ್ ಆಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆದರೆ ನೋಡ್ಬೋದು, ನಾನು ಚೆಕ್ ಮಾಡ್ತಾ ಇದ್ದೀನಿ, ಪ್ರಾಬ್ಲಮ್ ಏನಾಗಿದೆ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ನೋಡೋಣ ಗೈಸ್, ನೋಡೋಣ ಏನಾಗುತ್ತೆ. ಸರಿ ಆಯಿತು ಅಂದರೆ ಆರಿಸ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಮೋಸ್ಟ್ಲಿ ಸರಿ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದರ ಟೋಟಲ್ ಪ್ರೈಸ್ ಬಂದ್ಬಿಟ್ಟು 1499. ಓಕೆ, ಇದು ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 397 ರೂಪಾಯಿ ಇರುತ್ತೆ. ಮತ್ತು ಎಕ್ಸ್ಟ್ರಾ ಡಿಸ್ಕೌಂಟ್ ಬಂದ್ಬಿಟ್ಟು ಇಲ್ಲಿ -120 ರೂಪಾಯಿ. ಓಕೆ, ಇದು ಮೈನಸ್ ಆಗುತ್ತೆ. ಇಲ್ಲಿ ಸ್ಪೆಷಲ್ ಪ್ರೈಸ್ ಬಂದ್ಬಿಟ್ಟು 277 ರೂಪಾಯಿ. ಓಕೆನಾ? ಇಲ್ಲಿ ಗೆಟ್ ಎಕ್ಸ್ಟ್ರಾ 20% ಆಫ್ ಅಪ್ ಟು 40 ಆನ್ 1 ಐಟಮ್ಗೆ. ಓಕೆ, 40 ರೂಪಾಯಿ ಹಂಗೆ. ಇಲ್ಲಿ ಟೋಟಲ್ ಎಷ್ಟಾಗುತ್ತೆ ಅಂತಂದರೆ 237 ರೂಪಾಯಿ ಆಗುತ್ತೆ ಗೈಸ್. ಓಕೆ, 237 ರೂಪಾಯಿ ಆಗುತ್ತೆ ಇಲ್ಲಿ. ನೋಡಿದ್ರಲ್ಲ, ಇವಾಗ ಈ
ಈ ಪ್ರಾಡಕ್ಟ್ ಅಂದರೆ ಇದು ಯಾವ ಥರ ಆರುತ್ತೆ ಅಂತಂದರೆ ಎಷ್ಟು ಹೈಟ್ ಆರುತ್ತೆ ಅಂತಂದರೆ ಜಸ್ಟ್ 10 cm ಅಂದರೆ 10 ಸೆಂಟಿಮೀಟರ್ ಇರ್ಬೋದು. ಓಕೆ, 10 cm 10 ಸೆಂಟಿಮೀಟರ್ ಆರ್ತು ಅಷ್ಟೇ. ನಾನು ಡ್ರೋನ್ ಆರಿಸ್ದೆ ಗೈಸ್, ಆರಿಸ್ದೆ. ಎಷ್ಟು ಆರ್ತು ಅಂತ ಅಂದರೆ ಏನಿಲ್ಲ, ನನಗಿಂತನೂ ಹೈಟ್ ಹೋಗಲಿಲ್ಲ. ಓಕೆ, ನನಗಿಂತ ಹೈಟ್ ಹೋಗಲಿಲ್ಲ, ಆದರೂ ಕೂಡ ಇನ್ನೊಂದು ಸಲ ಟ್ರೈ ಮಾಡಿದೆ. ತಳಾಗಿ ಬಿತ್ತು, ದಬಾಕೊಂಡು ಬಿದ್ದು ಹಾಳಾಗೋಯ್ತು ಅಂತಲೇ ಹೇಳ್ಬೋದು. ಓಕೆ, ಮತ್ತೆ ಇಲ್ಲಿ ನಾನು ರಿಟರ್ನ್ ಇಟ್ಟಿದ್ದೀನಿ. ಓಕೆನಾ ಗೈಸ್, ರೀಫಂಡ್ ಇಟ್ಟಿದ್ದೀನಿ ಗೈಸ್. ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ, ಯಾಕಂತಂದರೆ ಕಡಿಮೆ ರೇಟಿನೂ ಅಲ್ವಾ, ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. 50% ಚೆನ್ನಾಗಾಗಿದ್ರು 50% ಹಾಳಾಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಹಂಗಾಗಿ ಇಲ್ಲಿ ನಾನು ಕೂಡ ಒಂದು ಸಲ ಆರಿಸಿದೆ, 2 ಸಲ ಆರಿಸಿದೆ, ಹಾಳಾಯಿತು. ಮತ್ತೆ ಈಗ ರೀಫಂಡ್ ಇಟ್ಟಿದ್ದೀನಿ. ಅದು ನಾನೇ ಏನಾಗೂ ಮಾಡಿಲ್ಲ, ಅದೇ ತಾನಾಗೆ ಏನಾಯ್ತೋ ಗೊತ್ತಿಲ್ಲ, ತಿರುಗ್ತಾ ಇತ್ತು. ಒಂದು 2 ಸಲ ತಿರುಗ್ತು, ಆಮೇಲೆ ಕಡೆ ತಿರುಗದೆ ಬಂದಾಯ್ತು ಗೈಸ್. ಓಕೆನಾ, ಮತ್ತೆ ರೀಫಂಡ್ ಇಟ್ಟಿದ್ದೀನಿ. ಓಕೆ, ಅಮೌಂಟ್ ಬರುತ್ತೆ, ಯಾಕಂದರೆ ಪಕ್ಕ ಬರುತ್ತೆ ಅಮೌಂಟು. ನಾದರೆ ಏನು ಡ್ಯಾಮೇಜ್ ಮಾಡಿಲ್ಲ, ಪಕ್ಕ ಅಮೌಂಟ್ ಬರುತ್ತೆ ಎಲ್ಲ. ಮತ್ತೆ ರೀಫಂಡ್ ಇಟ್ಟಿದ್ದೀನಿ ಗೈಸ್. ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ, ಕಡಿಮೆ ಅಮೌಂಟ್ ಅಲ್ವಾ, ಬೈ ಮಾಡ್ಕೊಳ್ಳಿ. ಗ್ಯಾರಂಟಿ ಅಲ್ವಾ, ಇವೇನು ಗ್ಯಾರಂಟಿ ಅಲ್ಲ ಗೈಸ್, ಯಾವ ಟೈಮ್ ಆದರೂ ಹಾಳಾಗ್ಬೋದು, ಗ್ಯಾರಂಟಿ ಅಲ್ಲ. ಆದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವೇನಾದರೂ ಈ ಪ್ರಾಡಕ್ಟ್ನ ಬೈ ಮಾಡ್ತೀನಿ ಅನ್ನೋದ್ರೆ ಹೋಗಿ ಬೈ ಮಾಡಿ. ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಬಾಯ್ ಫ್ರೆಂಡ್ಸ್.